ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇತ್ತೀಚೆಗೆ ಮೈಸೂರಿನ ಉದಯಗಿರಿಯಲ್ಲಿ ಒಂದು ಪೋಸ್ಟ್ ವಿಚಾರವಾಗಿ ಗಲಾಟೆ ನಡೆಯುತ್ತೆ. ಆ ಗಲಾಟೆ ಕುರಿತು ಮಾತನಾಡುವಾಗ ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಯದ್ವಾ ಮಾತಾಡ್ಬಿಟ್ರು. ಮುಸ್ಲಿಮರಿಗೆ ಮಕ್ಕಳು ಹುಟ್ಟಿಸೋದೇ ಕೆಲಸ, ವಿದ್ಯಾಭ್ಯಾಸ ಕೊಡೋದಿಲ್ಲ, ತೆರಿಗೆ ಕಟ್ಟೋದಿಲ್ಲ, ಬ್ಲಾ 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 ಅಂತ ಏನೇನೋ ಮಾತಾಡ್ಬಿಟ್ರು. ನೋಡಿ, ಪ್ರತಾಪ್ ಸಿಂಹ ಒಬ್ಬ ಮಾಜಿ ಸಂಸದ, ಇದಕ್ಕೂ ಮೊದಲು ಒಬ್ಬ ಪತ್ರಕರ್ತ, ಸದ್ಯ ನಿರುದ್ಯೋಗಿ ರಾಜಕಾರಣಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದೇನೆ ನಿರಾಸೆ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಬಾಯಿ ಇದೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಬಿಡಿ, ಇಲ್ಲಿ ನಾವು ಪ್ರತಾಪ್ ಸಿಂಹ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗಿಲ್ಲ. ಅವ್ರ ಉದ್ದೇಶನೇ ಜನರನ್ನ ಪ್ರಚೋದನೆ ಮಾಡೋದಿರಬೇಕಾದ್ರೆ ಅದ್ರ ಬಗ್ಗೆ ನಾವು ಕೂಡ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಆ ಪ್ರಚೋದನೆಗೆ ತುಪ್ಪ ಸೋದಂಗೆ ಆಗ್ಬಿಡುತ್ತೆ. ಹೀಗಾಗಿ ನಾನು ಪ್ರತಾಪ್ ಸಿಂಹ ಮಾತಿಗೆ ಹೆಚ್ಚಿನ ಕಿಮ್ಮತ್ತನ್ನ ಇಲ್ಲಿ ಕೊಡದೇನೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನಡೆಸಿರೋ ಒಂದು ವರದಿಯನ್ನ ನಿಮ್ಮ ಮುಂದೆ ವಿವರವಾಗಿ ಇಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ ಧರ್ಮದ ಮಹಿಳೆಯರ ಜನನ ಪ್ರಮಾಣ ಎಷ್ಟಿದೆ, ಮೊದಲು ಎಷ್ಟಿತ್ತು, ಈಗ ಎಷ್ಟಾಗಿದೆ, ಶಿಕ್ಷಣ ಪ್ರಮಾಣ ಯಾರಲ್ಲಿ ಎಷ್ಟಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಆಮೇಲೆ ನೀವು ಡಿಸೈಡ್ ಮಾಡಿ ಪ್ರತಾಪ್ ಸಿಂಹ ಹೇಳಿದ್ರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ, ಹಾಗೆ ಪ್ರತಾಪ್ ಸಿಂಹ ಮಾತಲ್ಲಿರೋ ಉದ್ದೇಶ ಏನಾಗಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ದೇಶದಲ್ಲಿ ಒಂದು ಕೇಂದ್ರ ಸರ್ಕಾರ ಅಂತ ಇದೆ. ಆ ಸರ್ಕಾರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅವರ ಅಧೀನದಲ್ಲೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಇದ್ದಾರೆ. ಇದು ನಿಮ್ಗೆಲ್ಲ ಗೊತ್ತಿರುವಂತದ್ದೇ, ಇದೇನು ಹೊಸದೇನಲ್ಲ. ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರತಿ 5 ವರ್ಷಗಳಿಗೊಮ್ಮೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡುತ್ತೆ. ಇತ್ತೀಚೆಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 5ನೇ ವರದಿ ಬಂದಿದೆ. ಈ ವರದಿಯಲ್ಲಿ ಯಾರು ಎಷ್ಟು ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ, ಯಾರು ಎಷ್ಟು ಸುಶಿಕ್ಷಿತರಾಗಿದ್ದಾರೆ ಅನ್ನೋದ್ರ ಕಡೆಗೆ ಬೆಳಕು ಚೆಲ್ಲುತ್ತೆ. ಪ್ರಿಯ ವೀಕ್ಷಕರೇ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 5ನೇ ರಿಪೋರ್ಟ್ನಲ್ಲಿ ಫರ್ಟಿಲಿಟಿ ರೇಟ್ ಅನ್ನ ಸಮಗ್ರವಾಗಿ ಹೇಳಿದ್ದಾರೆ. ಫರ್ಟಿಲಿಟಿ ರೇಟ್ ಅಂದ್ರೆ ಒಂದು ಫಲವತ್ತತೆಯ ದರ, ಅಂದ್ರೆ ಒಬ್ಬ ಮಹಿಳೆ ಸರಾಸರಿ ಎಷ್ಟು ಮಕ್ಕಳನ್ನ ಎರ್ತಾರೆ ಅನ್ನೋದು ವಿವರ. ಇವಾಗ ದೇಶದಲ್ಲಿ 1000 ಹೆಣ್ಮಕ್ಳು ಇದ್ದಾರೆ ಅನ್ಕೊಳ್ಳಿ, ಈ 1000 ಜನರಿಗೆ ಎಷ್ಟು ಮಕ್ಕಳು ಇದ್ದಾರೆ ಅಂತ. ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಊರಲ್ಲಿ 1000 ಜನ ಹೆಣ್ಮಕ್ಳು ಇದ್ದಾರೆ ಅಂತ ಅನ್ಕೊಳ್ಳಿ. ಆ 1000 ಹೆಣ್ಮಕ್ಳಿಗೆ ಓವರ್ ಆಲ್ 2500 ಮಕ್ಕಳು ಇದ್ರೆ ಆಗ ಫರ್ಟಿಲಿಟಿ ರೇಟ್ 2.5 ಆಗುತ್ತೆ. ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ಸರಾಸರಿ 2.5 ಮಕ್ಕಳು ಇದ್ದಾರೆ ಅಂತ ಅರ್ಥ. ಕೆಲವರಿಗೆ ಒಂದೇ ಮಗು ಇರುತ್ತೆ, ಇನ್ ಕೆಲವರಿಗೆ 4-5 ಮಕ್ಕಳು ಇರ್ತವೆ. ಓವರ್ ಆಲ್ ನೋಡಿದಾಗ ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ಮಕ್ಕಳು ಇದ್ದಾರೆ ಅನ್ನೋದರ ಮೇಲೆ ಈ ಫರ್ಟಿಲಿಟಿ ರೇಟ್ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಹಿಂದೂ ಮತ್ತು ಮುಸ್ಲಿಮರ ಫರ್ಟಿಲಿಟಿ ರೇಟ್ ಸದ್ಯಕ್ಕೆ ದೇಶದಲ್ಲಿ ಏನಾಗಿದೆ, ಹಾಗೆ ಬೇರೆ ಧರ್ಮದವರ ಸ್ಥಿತಿಗತಿ ಕೂಡ ಏನಾಗಿದೆ ಅನ್ನೋದನ್ನ ಈ ಸರ್ವೆಯಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ದೇಶದಲ್ಲಿ ಎಲ್ಲಾ ಮಹಿಳೆಯರ ಫರ್ಟಿಲಿಟಿ ರೇಟ್ ಅನ್ನು ನೋಡಿದಾಗ ತುಂಬಾ ಕಡಿಮೆ ಆಗಿದೆ. 2015-16ರಲ್ಲಿ ನಡೆದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 4ನೇ ರಿಪೋರ್ಟ್ನಲ್ಲಿ 2.2 ಇದ್ದ ಫರ್ಟಿಲಿಟಿ ರೇಟ್ 2019-21ರಲ್ಲಿ ನಡೆದ 5ನೇ ಸರ್ವೆಯಲ್ಲಿ 2ಕ್ಕೆ ಇಳಿಕೆ ಕಂಡಿದೆ. 2015-16ರಲ್ಲಿ ಒಬ್ಬ ಮಹಿಳೆಗೆ ಸರಾಸರಿ 2.2 ಮಕ್ಕಳು ಇರ್ತಾ ಇದ್ರು. ಅಂದ್ರೆ 100 ಮಹಿಳೆಯರಿದ್ರೆ ಅವರಿಗೆ 220 ಮಕ್ಕಳು. ಈಗ 100 ಮಹಿಳೆಯರಿಗೆ 200 ಮಕ್ಕಳು. ಇದನ್ನೇ ನೀವು ಲಕ್ಷ ಕೋಟಿ ಲೆಕ್ಕದಲ್ಲಿ ಮಹಿಳೆಯರ ಲೆಕ್ಕಾಚಾರವನ್ನು ಹಾಕ್ತಾ ಹೋಗಿ. ಆಗ ಮಕ್ಕಳ ಜನನ ಪ್ರಮಾಣ ದೇಶದಲ್ಲಿ ಎಷ್ಟು ಕುಸಿತ ಕಂಡಿದೆ ಅನ್ನೋದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಗ ಧರ್ಮವಾರು ನೋಡೋಣ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ ಪ್ರಕಾರ ಕಳೆದ 2 ದಶಕಗಳಲ್ಲಿ ಮುಸ್ಲಿಮರಲ್ಲಿ ಫರ್ಟಿಲಿಟಿ ರೇಟ್ ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ. 2015-16ರಲ್ಲಿ ಮುಸ್ಲಿಮರ ಫರ್ಟಿಲಿಟಿ ರೇಟ್ 2.6 ಇತ್ತು. ಅಂದ್ರೆ 100 ಮಹಿಳೆಯರಿಗೆ 260 ಮಕ್ಕಳು ಇರ್ತಾ ಇದ್ರು. ಆದ್ರೆ 2019-21ರಲ್ಲಿ ಇದು 2.3ಗೆ ಇಳಿಕೆ ಕಂಡಿದೆ. ಅಂದ್ರೆ ಇವಾಗ 100 ಮಹಿಳೆಯರಿಗೆ 230 ಮಕ್ಕಳು. ಇದು ಯಾವ ರೀತಿಯ ಕುಸಿತ ಅಂತಂದ್ರೆ, ಬೇರೆ ಧರ್ಮದವ್ರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಮರಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿದೆ. ನೋಡಿ, ಮೊದಲನೇ ಸರ್ವೆ ನಡೆದಿದ್ದು 1992-93ರಲ್ಲಿ. ಆಗ ಮುಸ್ಲಿಮರಲ್ಲಿನ ಫರ್ಟಿಲಿಟಿ ರೇಟ್ 4.4 ಇತ್ತು. 5ನೇ ಸರ್ವೆ ಹೊತ್ತಿಗೆ 4.4 ಇದ್ದದ್ದು 2.3ಗೆ ಇಳಿದಿದೆ. ಅಂದ್ರೆ ಕೇವಲ 3 ದಶಕಗಳ ಅವಧಿಯಲ್ಲಿ ಅರ್ಧಕ್ಕರ್ಧ ಮಕ್ಕಳ ಜನನ ಪ್ರಮಾಣ ಮುಸ್ಲಿಮರಲ್ಲಿ ಕಡಿಮೆ ಆಗಿದೆ. ಮುಸ್ಲಿಮರಿಗೆ ಮಕ್ಕಳು ಹುಟ್ಟಿಸೋದಷ್ಟೇ ಕೆಲಸ ಅಂತ ಪ್ರತಾಪ್ ಸಿಂಹ ಇಲ್ಲಿ ಬೇಕಾಬಿಟ್ಟು ಮಾತಾಡ್ತಾರೆ. ಹೋಗ್ಲಿ ಬಿಡಿ, ಮುಸ್ಲಿಮರ ಫರ್ಟಿಲಿಟಿ ರೇಟ್ ನೋಡ್ದಂಗೆನೆ ಬೇರೆ ಧರ್ಮದವರ ಫರ್ಟಿಲಿಟಿ ರೇಟ್ ಕೂಡ ಹೇಗಿದೆ ನೋಡೋಣ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 5ನೇ ವರದಿ ಪ್ರಕಾರ ಹಿಂದೂ ಸಮುದಾಯದ ಫರ್ಟಿಲಿಟಿ ರೇಟ್ 2019-21ರಲ್ಲಿ 1.94ರಷ್ಟಿದೆ. ಅಂದ್ರೆ 100 ಮಹಿಳೆಯರಿಗೆ 194 ಮಕ್ಕಳು. ಇದು 2015-16ರಲ್ಲಿ 2.1 ಇತ್ತು. 1992-93ರಲ್ಲಿ 3.3 ಇತ್ತು. ಇನ್ನು 5ನೇ ಸರ್ವೆ ಪ್ರಕಾರ ಕ್ರಿಶ್ಚಿಯನ್ ಸಮುದಾಯದ ಫರ್ಟಿಲಿಟಿ ರೇಟ್ 1.88 ಇದೆ. ಸಿಖ್ ಸಮುದಾಯದ್ದು 1.61 ಇದೆ. ಜೈನ ಸಮುದಾಯದ್ದು 1.6 ಇದೆ ಮತ್ತು ಬೌದ್ಧರದ್ದು 1.39 ಇದೆ. ಈ ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಹೋದ್ರೆ ಅತಿ ಹೆಚ್ಚು ಮಕ್ಕಳ ಜನನ ಪ್ರಮಾಣ ಕಡಿಮೆ ಆಗಿರೋದು ಮುಸ್ಲಿಮರಲ್ಲೇ. 2015-16ರಲ್ಲಿ 2.6 ಇದ್ದದ್ದು 2019-21ರಲ್ಲಿ 2.3 ಆಗಿದೆ. ಅಂದ್ರೆ -3% ಕಡಿಮೆ ಆಗಿದೆ. ಅದೇ ಹಿಂದೂಗಳದ್ದು 2015 ಮತ್ತು 16ರಲ್ಲಿ 2.1 ಇತ್ತು. 2019-21ರಲ್ಲಿ
9.4 ಆಗಿದೆ. ಅಂದರೆ ಯೋಚನೆ ಮಾಡಿ -2ಗಿಂತಲೂ ಕಡಿಮೆ ಕುಸಿತ. ಒಟ್ಟಾರೆ ಹೇಳೋದಾದ್ರೆ ಮಕ್ಕಳು ಹುಟ್ಟೋ ಪ್ರಮಾಣ ತೀರಾ ಕಮ್ಮಿ ಆಗಿರೋದು ಮುಸ್ಲಿಂ ಸಮುದಾಯದಲ್ಲೇ. ಮಿಸ್ಟರ್ ಮಾಜಿ MP ಪ್ರತಾಪ್ ಸಿಂಹ ಅವರೇ, ಇದು ನಿಮ್ಮ ಮೋದಿ ಸರ್ಕಾರ ನಿಮ್ಮಂತವ್ರಿಗೆ ಅಂತಾನೆ ಕೊಟ್ಟಿರೋ ರಿಪೋರ್ಟ್. ಗೂಗಲ್ನಲ್ಲಿ ಸಿಗುತ್ತೆ, ದಯವಿಟ್ಟು ಒಮ್ಮೆ ಹುಡುಕಿ ಆಮೇಲೆ ಮಾತಾಡಿ. ಹಾಗಾದ್ರೆ ಮಕ್ಕಳ ಜನನ ಪ್ರಮಾಣ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋದ್ರೆ ಕಳೆದ 2-3 ದಶಕಗಳಲ್ಲಿ ಮುಸ್ಲಿಮರಲ್ಲಿ ಮಧ್ಯಮ ವರ್ಗ ಜಾಸ್ತಿ ಆಗಿದೆ. ಬಡತನದಿಂದ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಮೇಲೆ ಬಂದಿದ್ದಾರೆ ಅಂತ ಈ ವರದಿ ಹೇಳುತ್ತೆ. ಮುಸ್ಲಿಮರಲ್ಲಿ ಎಜುಕೇಶನ್ ಕೂಡ ಚೆನ್ನಾಗಿ ಪಡ್ಕೋತಾ ಇದ್ದಾರೆ. ಖುಷಿ ವಿಚಾರ ಏನಂತಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಎಜುಕೇಟೆಡ್ ಆಗೋದ್ರಲ್ಲಿ ತುಂಬಾ ಮುಂದೆ ಇದ್ದಾರೆ. ಜೊತೆಗೆ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಪುರುಷರು ಮತ್ತು ಮಹಿಳೆಯರಲ್ಲಿ ಸಾಕಷ್ಟು ಅವೇರ್ನೆಸ್ ಬಂದಿದೆ. ಇನ್ನು ಮುಸ್ಲಿಂ ಮಹಿಳೆಯರ ಶಿಕ್ಷಣದ ವಿಚಾರಕ್ಕೆ ಬಂದಾಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯ 4ನೇ ವರದಿ ಪ್ರಕಾರ, ಅಂದರೆ 2015-16ರಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಆಗ ಯಾವುದೇ ರೀತಿಯ ಶಿಕ್ಷಣ ಪಡೆಯದೆ ಶಾಲೆಗೆ ಹೋಗೋದ ಮುಸ್ಲಿಂ ಹೆಣ್ಣು ಮಕ್ಕಳು 32% ಇದ್ರು. ಇಷ್ಟು ಜನ ಶಾಲೆ ಕಡೆ ಮುಖನೇ ಮಾಡಿರೋದಿಲ್ಲ. ತುಂಬ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣದ ಕೊರತೆ ಮುಸ್ಲಿಂ ಮಹಿಳೆಯರಲ್ಲಿತ್ತು. ಇದು 10 ವರ್ಷದ ಹಿಂದಿನ ಡೇಟಾ. ಆದರೆ ಈಗ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಮುಸ್ಲಿಂ ಮಹಿಳೆಯರು ಹೇಗೆ ಸಮಾಜದಲ್ಲಿ ಮುನ್ನೆಲೆಗೆ ಬರ್ತಿದ್ದಾರೆ ಅನ್ನೋದನ್ನ 5ನೇ ಸರ್ವೆ ಸವಿಸ್ತಾರವಾಗಿ ಹೇಳುತ್ತೆ. 2019-21ರ 5ನೇ ಸರ್ವೆ ಪ್ರಕಾರ ಶಾಲೆಗೆ ಹೋಗೋದ ಮುಸ್ಲಿಂ ಮಹಿಳೆಯರ ಸಂಖ್ಯೆ 21.9%ಗೆ ಇಳಿಕೆಯಾಗಿದೆ. ಹತ್ತತ್ರ 22% ಅನ್ಕೊಳ್ಳಿ. ಅಂದ್ರೆ 2015-16ರಲ್ಲಿ 32% ಇದ್ದದ್ದು 2019-21ರಲ್ಲಿ 22%, ಅಂದ್ರೆ 10%ನಷ್ಟು ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆ. ಮುಸ್ಲಿಂ ಹೆಣ್ಮಕ್ಳು ಶಾಲೆಗೆ ಹೋಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಎಜುಕೇಟೆಡ್ ಆಗ್ತಿದ್ದಾರೆ, ಮುಖ್ಯವಾಹಿನಿಗೆ ಬರ್ತಿದ್ದಾರೆ ಅನ್ನೋದನ್ನ ಈ ಸರ್ವೆ ತುಂಬಾ ಚೆನ್ನಾಗಿ ಹೇಳುತ್ತೆ. ಹಾಗೆ ಮುಸ್ಲಿಮರಿಗೆ ಎಜುಕೇಶನ್ ಗೊತ್ತಿಲ್ಲ, ಬರೀ ಮಕ್ಕಳು ಹುಟ್ಟಿಸೋದಷ್ಟೇ ಕೆಲಸ ಅನ್ನೋರಿಗೆ ತಪರಾಕಿ ಬಡದಂಗೆ ಬಂದಿರೋ ರಿಪೋರ್ಟ್ ಇದು. ಹಾಗಂತ ಇಲ್ಲಿ ಮುಸ್ಲಿಮರು ಜಾಸ್ತಿ ಖುಷಿ ಪಡಬೇಕಾಗಿಲ್ಲ. ಯಾಕಂತಂದ್ರೆ ಇನ್ನು ಶಾಲೆಗೆ ಹೋಗೋದು ಹೆಣ್ಮಕ್ಳ ಸಂಖ್ಯೆ 22% ಅಷ್ಟಿದೆ. ಇದೇನು ಕಡಿಮೆ ಅಲ್ಲ. 100 ಹೆಣ್ಮಕ್ಳಲ್ಲಿ 22 ಹೆಣ್ಮಕ್ಳು ಶಾಲೆಗೆ ಹೋಗೋದಿಲ್ಲ ಅಂತಂದ್ರೆ ಇದೆಲ್ಲ ಯೋಚನೆ ಮಾಡಬೇಕಾಗಿರೋ ವಿಚಾರನೆ. ಹಾಗಂತ ಇದು ಕೇವಲ ಮುಸ್ಲಿಮರ ಸಮಸ್ಯೆ ಮಾತ್ರ ಅಲ್ಲ. ಶಾಲೆ ಮುಖ ನೋಡಿದ ಹಿಂದೂ ಹೆಣ್ಣುಮಕ್ಕಳ ಸಂಖ್ಯೆ 2015-16ರಲ್ಲಿ 31.4% ಇತ್ತು. 19-21ರ ಸರ್ವೆಯಲ್ಲಿ ಇದು 28.5%ಗೆ ಇಳಿಕೆ ಆಗಿದೆ. ಅಂದ್ರೆ ಕೇವಲ 3% ಮಾತ್ರ ಇಂಪ್ರೂವ್ಮೆಂಟ್ ಹಿಂದೂ ಹೆಣ್ಮಕ್ಳಲ್ಲಿ ಆಗಿದೆ. ಹಾಗೆ ಹಿಂದೂ ಹೆಣ್ಮಕ್ಳಲ್ಲಿ ಶಿಕ್ಷಣದ ಪ್ರಮಾಣ ತುಂಬಾ ಕಮ್ಮಿ ಆಗಿದೆ. ಹತ್ತತ್ರ 30%ನಷ್ಟು ಹೆಣ್ಮಕ್ಳು ಶಾಲೆಗಳ ಮುಖಾನೇ ನೋಡಿಲ್ಲ ಅಂದ್ರೆ ಸುಮ್ಮನೆ ಅಲ್ಲ. ಇದರ ಬಗ್ಗೆ ಹಿಂದೂ ಸಮುದಾಯ ಮತ್ತು ಇಡೀ ದೇಶನೇ ಯೋಚನೆ ಮಾಡಬೇಕು. ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ, ಮುಸ್ಲಿಮರದ್ದು ಬಿಡಿ, ಸ್ವಲ್ಪ ಹಿಂದೂ ಹೆಣ್ಣುಮಕ್ಕಳ ಬಗ್ಗೆನೂ ಯೋಚನೆ ಮಾಡಿ. ಒಟ್ಟಾರೆ ಹೇಳೋದಾದ್ರೆ ಕಳೆದ 1 ದಶಕದಲ್ಲಿ ಮಕ್ಕಳ ಜನನ ಪ್ರಮಾಣ ಪ್ರತಾಪ್ ಸಿಂಹ ಪ್ರಕಾರ ಮಕ್ಕಳು ಹುಟ್ಟಿಸೋ ಕೆಲಸ ಇದರಲ್ಲಿ ಎಲ್ಲರಿಗಿಂತ ಮುಸ್ಲಿಮರಲ್ಲಿ ಆ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿದೆ. ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣದ ವಿಚಾರದಲ್ಲೂ ಕೂಡ ಮುಸ್ಲಿಂ ಸಮುದಾಯ ಒಳ್ಳೆ ರಿಸಲ್ಟ್ ಕಂಡುಕೊಳ್ತಾ ಇದೆ. ಸೊ ಪ್ರತಾಪ್ ಸಿಂಹ ಮಾತಿಗೆ ಯಾರು ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡಬೇಕಾಗಿಲ್ಲ. ಎಷ್ಟಾದರೂ ಅವರೊಬ್ಬ ರಾಜಕಾರಣಿ, ಅದರಲ್ಲೂ ಈಗ ನಿರುದ್ಯೋಗಿ ರಾಜಕಾರಣಿ. ಪಾಪ ಒಂದು ಟಿಕೆಟ್ ಕೂಡ ತಗೊಳ್ಳೋಕೆ ಆಗಲಿಲ್ಲ. ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ ಮನಸ್ಸಿಗೆ ಬಂದಂಗೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.